ಮಾರಥಳಿ ಹೋಟೆಲ್ನಲ್ಲಿ ಈ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ತಾ ಇದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಎಂಟ್ರಿ ಆದ್ರು ಅನ್ನೋ ಕಾರಣಕ್ಕೆ ಒಬ್ಬ ಯುವತಿ ಕಟ್ಟಡದ ಮೇಲಿಂದ ಕೆಳಗೆ ಜಿಗಿದು ಆತ್ಮಹತ್ಯೆಗೆ ಯತ್ನ ಮಾಡಿದ್ಲಲ್ಲ, ಆ ಕೇಸ್ಗೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ನಿಜಕ್ಕೂ ಅಲ್ಲಿ ನಡೆದದ್ದೇನು ಅನ್ನೋದೇ ಹಲವಾರು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಪೊಲೀಸರು ಹೇಳ್ತಾ ಇರೋದು ಒಂದು, ಅಲ್ಲಿ ಆಗಿರೋದೇ ಮತ್ತೊಂದಾ. ಮುಂಜಾನೆ ಆ ಹೋಟೆಲ್ನಲ್ಲಿ ನಡೆದದ್ದು ಏನು ಅನ್ನೋದೇ ಡೌಟ್ ಆಗ್ತಾ ಇದೆ. ಹೋಟೆಲ್ನಲ್ಲಿದ್ದ ಯುವತಿಯರು ಪಾರ್ಟಿ ಮಾಡ್ತಾ ಇದ್ದದ್ದು ನಿಜಾನ? ಆದ್ರೆ ಅಲ್ಲಿ ಹಾಕಿದ್ದ ಮ್ಯೂಸಿಕ್ ಜೋರಾದ್ರೆ ಹೋಟೆಲ್ನವರು ಯಾಕೆ ಸುಮ್ಮನಿದ್ರು? ಅದಕ್ಕೆ ಅಲಾವ್ ಹೇಗ್ ಮಾಡಿದ್ರು? ಪಾರ್ಟಿ ಮಾಡ್ತಿದ್ದ ವೇಳೆ ಬಾಲ್ಕನಿಯಿಂದ ಟಾರ್ಚ್ ಲೈಟ್ ಹಾಕಿದವರು ಯಾರು? ಟಾರ್ಚ್ ಲೈಟ್ ಹಾಕಿದ ಕೆಲವೇ ನಿಮಿಷಗಳಲ್ಲಿ ಖಾಕಿ ಎಂಟ್ರಿ ಆಗಿದ್ ಹೇಗೆ? ಪೊಲೀಸರಿಗೆ ಕಾಲ್ ಮಾಡಿದ್ದು ನೆರೆಹೊರೆಯವರ ಅಥವಾ ಹೋಟೆಲ್ನವರೇ ಕರೆ ಮಾಡಿದ್ರ? ಅಥವಾ ಹೋಟೆಲ್ನವರೇ ಬರೋ ಕಪಲ್ಸ್ಗೆ ಸುಲಿಗೆ ಮಾಡೋ ಪ್ಲಾನ್ ಮಾಡ್ಕೊಂಡಿದ್ದಾರಾ ಪೊಲೀಸರ ಜೊತೆ ಶಾಮೀಲಾಗಿ? ಘಟನೆಯಲ್ಲಿ ಹೋಟೆಲ್ ಸಿಬ್ಬಂದಿಯೊಂದಿಗೆ ಪೊಲೀಸರು ಶಾಮೀಲಾಗಿದ್ದಾರಾ ಅನ್ನೋದು ದಟ್ಟ ಅನುಮಾನ. ತೀವ್ರ ಅನುಮಾನ ಮೂಡಿಸ್ತಾ ಇದೆ. ಯುವತಿ ಕಟ್ಟಡದ ಮೇಲಿಂದ ಜಿಗಿದ ಕೇಸ್ಗೆ ಸಂಬಂಧಪಟ್ಟಂತೆ ಇದೊಂಥರ ಮೇಜರ್ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಹೋಟೆಲ್ ಕಟ್ಟಡದಿಂದ ಯುವತಿ ಜಿಗಿದಿದ್ದ ಕೇಸ್ ಇದು. ಬಟ್ ಪೊಲೀಸರ ತಪ್ಪ, ಹೋಟೆಲ್ನವರ ತಪ್ಪ? ಅದಕ್ಕೂ ಮುನ್ನ ಅಲ್ಲಿ ಪಾರ್ಟಿ ನೆಪದಲ್ಲಿ ಏನಾದ್ರೂ ನಡೆದು ಹೋಗಿತ್ತಾ? ಇದು ಪ್ರಶ್ನೆ. ಸಹಜವಾಗಿ ಪೊಲೀಸರು ಅಲ್ಲಿ ಸುಲಿಗೆ ಮಾಡೋದಕ್ಕೆ ಮುಂದಾಗಿದ್ರ ಅನ್ನೋದು ಅತಿ ದೊಡ್ಡ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಹಂಗಾಗಿ ಇದೇ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡೋದಕ್ಕೆ ಆದೇಶವನ್ನ ನೀಡಲಾಗಿದೆ ಅನ್ನೋದು ಗಮನಿಸಬೇಕಾಗಿರುವಂತಹ ವಿಚಾರ. ಜೋರಾಗಿ ಮ್ಯೂಸಿಕ್ ಹಾಕಿ ಕುಣಿದು ಕುಪ್ಪಳಿಸ್ತಾ ಇದ್ರು, ಪಾರ್ಟಿ ಮಾಡ್ತಾ ಇದ್ರು ಅಂದ್ರೆ ಇದನ್ನ ಪ್ರಶ್ನೆ ಮಾಡಬೇಕಾದವರು ಯಾರು? ಹೋಟೆಲ್ ಸಿಬ್ಬಂದಿ. ಬಟ್ ಹೋಟೆಲ್ನವರು ಯಾಕೆ ಸೈಲೆಂಟ್ ಆಗಿದ್ರು? ಅದನ್ನ ಮೀರಿ ಆ ಸಂದರ್ಭದಲ್ಲಿ ಬಾಲ್ಕನಿಯಲ್ಲಿ ಟಾರ್ಚ್ ಲೈಟ್ ಆನ್ ಆಯ್ತಂತೆ. ಆ ರೀತಿ ಟಾರ್ಚ್ ಅನ್ನು ಆನ್ ಮಾಡೋದ್ರ ಉದ್ದೇಶ ಏನು? ಅಲ್ಲಿ ಏನಾದ್ರೂ ಉದ್ದೇಶ ಆಯ್ತಾ? ಪೊಲೀಸರು ಎಂಟ್ರಿ ಕೊಡ್ತಾರೆ ಅದೇ ಸಂದರ್ಭಕ್ಕೆ ಅಂದ್ರೆ ಇದೇನಾದ್ರೂ ಸಿಗ್ನಲ್ ಇರಬಹುದಾ ಪೊಲೀಸರು ಎಂಟ್ರಿ ಕೊಡೋದಕ್ಕೆ? ಇಬ್ಬರು ಕೂಡ ಶಾಮೀಲಾಗಿ ಹಿಂಗೆ ಯಾರಾದ್ರೂ ಮೋಜು ಮಸ್ತಿ ಮಾಡೋದಕ್ಕೆ ಬರುವಂತಹ ಸಂದರ್ಭದಲ್ಲಿ ಅವರಿಂದ ಸುಲಿಗೆ ಮಾಡುವಂತಹ ಪ್ರಯತ್ನಗಳು ಆಗಿಂದಾಗ ಆಗ್ತಾ ಇತ್ತ? ಈ ಎಲ್ಲ ಆಯಾಮಗಳಲ್ಲೂ ಮೋಸ್ಟ್ಲಿ ತನಿಖೆ ಆಗಬೇಕು ಅಂತ ಅನ್ಸುತ್ತೆ. ನಿಜಕ್ಕೂ ಅಲ್ಲಿ ಪಾರ್ಟಿ ಅಥವಾ ಮೋಜು ಮಸ್ತಿ ಅಂತ ಬಂದಿದ್ದಂತಹ ಗ್ಯಾಂಗ? ಸೊ ಅಲ್ಲಿ ಏನಾಗಿತ್ತು? ಜೊತೆಗೆ ಹೋಟೆಲ್ ಸಿಬ್ಬಂದಿಯ ಪಾತ್ರ ಏನು? ಪೊಲೀಸರು ಆ ಸಂದರ್ಭಕ್ಕೆ ಎಂಟ್ರಿ ಆಗಿದ್ಯಾಕೆ? ಈ ಎಲ್ಲದರ ಬಗ್ಗೆ ಕೂಡ ತನಿಖೆ ಆಗ್ಬೇಕಾಗಿದೆ.